ದಿಢೀರ್ ರೊಟ್ಟಿಗೆ ಚಪಾತಿಗೆ ಮಾಡಬೇಕಾದ ಪಲ್ಯ ಕ್ಯಾರೆಟು ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಮೆಣಸಿಕಾಯಿ, ಕರಿಬೇವಿನ ಸೊಪ್ಪು, ತುರಿದ ಕ್ಯಾರೆಟು. ಜೊತೆಗೆ ಅದನ್ನು ಮಾಡುವ ವಿಧಾನ ಈ ರೀತಿ ಇದೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕಿಕೊಂಡ ನಂತರ ಕಡಲೆಬೇಳೆ ಹಾಕಿದ್ದೀರಿ. ನಂತರ ಸಾಸಿವೆಯನ್ನು ಬೆರೆಸ್ಕೊಂಡಿದ್ದೀರಿ. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರಿದುಕೊಳ್ಬೇಕು. ಯಾಕಂದರೆ ಪಲ್ಯ ತಿನ್ನುವಾಗ ಕರಂ ಕರಂ ಎನ್ನಬೇಕು. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಬೆರೆಸಿಕೊಂಡು, ಆಗ ನೋಡಿ ಘಮ ಘಮ, ಜೊತೆಗೆ ಸ್ವಲ್ಪ ಹಸಿ ಅಥವಾ ಒಣಮೆಣಸಿನಕಾಯಿಯನ್ನು ಹಾಕಿಕೊಳ್ಬೇಕು. ಯಾಕಂದರೆ ಪಲ್ಯಕ್ಕೆ ಖಾರ ಒಂದು ಸ್ವಲ್ಪ ಬೇಕಲ್ಲ. ಅದ್ರ ಜೊತೆಲಿ ಈರುಳ್ಳಿನೂ ಹಾಕಬೇಕು. ನೋಡಿ, ಈರುಳ್ಳಿ ಹಾಕಿದರೆ ಅದು ಚೊರ್ರ ಅಂತ ಜೊತೆಯಲ್ಲಿ ಗರ್ 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 ಗರ್ಬ್ ಅಂತ ಎಲ್ಲ ಬೆರೆತ್ಕೊಳ್ತಾ ಇರುತ್ತೆ. ಸ್ವಲ್ಪ ಕಂದು ಬಣ್ಣ ಬರಬೇಕು ಅಂತ ಎಲ್ಲ ಹೇಳ್ತಾರೆ. ಆ ರೀತಿ ಏನು ಬೇಡಿ. ಈಗ ಅದರ ಜೊತೆಯಲ್ಲಿ ಹಸಿ ಕ್ಯಾರೆಟ್, ತುರಿದ ಹಸಿ ಕ್ಯಾರೆಟ್ ಇದೆಯಲ್ಲ, ಅದನ್ನು ಬೆರೆಸ್ಕೊಳ್ಳಿ. ಬೆರೆಸ್ಕೊಂಡು ಹಾಗೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ತಾ ಹೋಗ್ತಾರೆ. ಆ ಕಡೆ ಈ ಕಡೆ ತಿರುಗಿಸ್ತಾ ಹೋಗ್ತಾಯಿದ್ರೆ ಕ್ಯಾರೆಟು ಕೂಡ ಸ್ವಲ್ಪ ಸಂಪಾಗಿ ನಿಧಾನವಾಗಿ ನಿಧಾನವಾಗಿ ಬೆಂದ ಕ್ಯಾರೆಟಿಗೆ ಸ್ವಲ್ಪ ನೀರನ್ನು ಹಾಕ್ಕೋತಾರೆ. ಕಾರಣ ಮನೇಲಿ ಜನ ಜಾಸ್ತಿ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಕ್ಯಾರೆಟ್ನ ಸ್ವಲ್ಪ ತಿಳಿ ಮಾಡ್ಕೊಂಡು ಹೋಗ್ತಾರೆ. ಈ ತಿಳಿ ಮಾಡ್ಕೊತಿರುವಂಥ ಕ್ಯಾರೆಟಲ್ಲಿ ಇನ್ನೊಂದು ಸ್ವಲ್ಪ ಮಜಾ ಬರಬೇಕು ಅಂತಂದು ಏನು ಮಾಡ್ತಾರೆ ಗೊತ್ತಾ? ಇಷ್ಟೊತ್ತವರೆಗೂ ಮಾಡ್ತಿದ್ದಂತಹ ಒಂದು ಪದಾರ್ಥವನ್ನು ಆ್ಯಡ್ ಮಾಡ್ತಾರೆ. ಏನು ಆ್ಯಡ್ ಮಾಡ್ತಾರೆ? ಅವರು ಮರ್ತಿಲ್ಲ. ಆಗ ಅವರು ರುಚಿಯನ್ನು ಸೇರ್ಕೋತಾರೆ. ರುಚಿ ಅಂದರೆ ಯಾವುದು? ಸಾಲ್ಟ್. ಈ ಸಾಲ್ಟ್ ಎಂಬುದು ಇದೆಯಲ್ಲ, ಎಲ್ಲ ಊಟಕ್ಕೂ ರುಚಿಯಾಗಿ ಇರುವಂತಹ ಪದಾರ್ಥ. ಈಗ ನೋಡಿ, ಕೇಸರಿ ಬಾತ್ ಅಂತ ಕಾಣ್ತಾ ಇದೆ ಈ ಕ್ಯಾರೆಟ್ ಅಲ್ವಾ. ಅದರ ಮೇಲೆ ಸ್ವಲ್ಪ ಡಿಸೈನ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಕೊತ್ತಂಬರಿ ಸೊಪ್ಪನ್ನು ಬಳಸಿ ಅದನ್ನು ಇನ್ನೊಂದು ಸ್ವಲ್ಪ ತೋಳಿಸಿ ಅದನ್ನು ಹದವಾಗಿ ಮಾಡಿಕೊಂಡು, ಈಗ ನೋಡಿ ರೆಡಿ ಆಯಿತು ಕ್ಯಾರೆಟು ಪಲ್ಯ.